ಸಪರಿವಾರ ನಾಗಬ್ರಹ್ಮ ಕ್ಷೇತ್ರ ಇಲ್ಲಿನ ನಾಗ ದೇವರಿಗೆ ಹಾಗೂ ಸಕಲ ದೇವರಿಗೆ ಶಿರವಾಗಿ ನಿಲ್ಲಿಸುತ್ತಾ ರಾಜಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಜರುಗ್ತಾ ಇರುವಂತಹ 286ನೇ ಸೇವಾ ಯೋಜನೆ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸನ್ಮಾನ್ಯ USBIಗಳಾಗಿರ್ತಕ್ಕಂಥ ರೋಹಿಣಿ ಅವರೇ, ಸಭಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಗದೀಶ್ ಲಾಯರ್ ಅವರೇ, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ತುಕಾರಾಮ್ರವರೇ, ಹಳ್ಳಿಮನೆ ಮಾಲಕರು, ಖ್ಯಾತ ಸಮಾಜ ಸೇವಕರಾದಂತಹ ಪ್ರವೀಣ್ ಅವರೇ, ಈ ಪುಸ್ತಕ ಮತ್ತು ವಿತರಣೆ ಮಾಡಿದಂತಹ ಸಂಗಮ ಸ್ಟೋರ್ನ ಮಾಲಕರಾದಂತಹ ಡಿ ಸೂರ್ಯರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಬಂಧುಗಳೇ, ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಕರ್ಣಾಕರ್ ಬಂಗೇರ್ರೆ, ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ದೀಪಕರೇ, ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಎಲ್ಲ ಪೋಷಕರೇ, ಅತ್ಯಂತ ಸಂಭ್ರಮದ ಒಂದು ಹೃದಯಸ್ಪರ್ಶಿ ಕಾರ್ಯಕ್ರಮ. ವರ್ತಮಾನದಲ್ಲಿಟ್ಟುಕೊಂಡು ಭವಿಷ್ಯವನ್ನು ಬೆಳಗುವಂತಹ ಒಂದು ಮಹತ್ವಾಕಾಂಕ್ಷೆಯ ದೂರದರ್ಶಿತ್ವದ ನಾಳಿನ ಪ್ರಜೆಗಳನ್ನು ನಿರ್ಮಿಸುವಂತ ಒಂದು ಹೆಮ್ಮೆಯ ಕಾರ್ಯಕ್ರಮ ಈ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಅಂತ ಹೇಳಿಕೆ ಬಹಳ ಸಂತೋಷ ಪಡ್ತಿದೆ. ರಾಜಕೇಸರಿ ಸಂಸ್ಥೆ ಕಳೆದ 16 ವರ್ಷಗಳಿಂದ ನಾನು ಗಮನಿಸ್ತಾ ಬರ್ತಿದ್ದೇನೆ, ಅದರ ಒಂದು ಭಾಗವೂ ಕೂಡ ಆಗಿದೆ. ದೀಪಕ್ ಜಿಯವರು ಈ ಸಂಸ್ಥೆಯ ಸಂಸ್ಥಾಪಕನಾಗಿ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲದೆ ದೂರದ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ತನ್ನದೇ ಆದಂತ ಒಂದು ಸಂಪರ್ಕದ ಅಡಿಯಲ್ಲಿ ನೂರಾರು ಸಾವಿರಾರು ಯುವಕರನ್ನು ಸಂಘಟಿಸುವುದರ ಮೂಲಕ ಈ ನಾಡಿನ ಜನತೆಗೆ ಬೆಳಕಾಗುವ ನಿಟ್ಟಿನಲ್ಲಿ ರಾಜಕೇಸರಿಯನ್ನು ಸ್ಥಾಪಿಸಿ ಆ ಮೂಲಕ 16 ಮನೆಗಳಿಗೆ ದೀಪವಾಗಿ ಬೆಳೆದದ್ದು ಇದೀಗ ಇತಿಹಾಸ. ಆ ನಿಟ್ಟಿನಲ್ಲಿ ಅವರಿಗೆ, ಈ ಸಂಸ್ಥೆಗೆ ಅರ್ಹತಾ ಪೂರ್ವಕವಾಗಿ ಅವರಿಗೆ 10 ಹಲವು ಪ್ರಶಸ್ತಿಗಳನ್ನು ಬಂದಿರುವುದನ್ನು ನಾವೆಲ್ಲ ಕಾಣಬಹುದು. ನಿಜ ಅರ್ಥದ ಜನಸೇವಕ, ಶುದ್ಧ ಪೂರ್ವಕವಾಗಿ ಈ ಸಮಾಜದೆಡೆಗಿನ ಕಾಳಜಿಯಿಂದ ದುಡಿದ್ರೆ ಸಮಾಜವು ಯಾವ ರೀತಿ ಸ್ಪಂದಿಸ್ತದೆ ಎನ್ನುವುದಕ್ಕೆ ರಾಜಕೇಸರಿ ಬೆಳೆದು ಬಂದ ಹಾದಿಯೇ ನಿದರ್ಶನ. ಹಾಗಾಗಿ ಆ ನಿಟ್ಟಿನಲ್ಲಿ ಸಾಗಿಕೊಂಡು ತನ್ನ ಕೆಲಸ ಕಾರ್ಯಕ್ರಮಗಳನ್ನು ಯಾವತ್ತೂ ಕೂಡ ನಿಲ್ಲಿಸದೆ ನಿರಂತರವಾಗಿ ಜನಗಳ ಮಧ್ಯೆ ಇದ್ದು ಜನಗಳಿಗೆ ಸ್ಪಂದಿಸುವಂತ ಮಾದರಿಗೆ, ರೀತಿಗೆ ನಾವೆಲ್ಲ ನಿಮ್ಮ ಕಾರ್ಯವೈಖರಿಗೆ ತಲೆಬಾಗಿ ನಮಸ್ಕರಿಸುತ್ತಾ ತಮ್ಮ ಯೋಜನೆಗಳು ಇದೇ ರೀತಿ ಮುಂದುವರಿಲಿ. ಆ ಮೂಲಕ ಬಡ ಜನರ, ದುರ್ಬಲರ, ನಿರ್ಗತಿಕರ, ಹತಭಾಗ್ಯರ ಎಲ್ಲರನ್ನೂ ಕೂಡ ಸೇವೆ ಮಾಡುವಂತ ಸದಾವಕಾಶ ಈ ಸಂಸ್ಥೆಗೆ ದೊರಕಲಿ ಅನ್ನುವಂತ ಶುಭ ಹಾರೈಸಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಾಳಿನ ದಿವಸಗಳಲ್ಲಿ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬಹಳ ಪೈಪೋಟಿಯ ದಿವಸಗಳನ್ನು ನಾವು ಎದುರಿಸ್ತಿದ್ದೇವೆ. ವಿಶೇಷವಾಗಿ ಪೋಷಕರು ಗಮನಿಸಬೇಕು, ತಮ್ಮ ವಿದ್ಯಾರ್ಥಿಗಳನ್ನು ಯಾವ ರೀತಿಯಲ್ಲಿ ಬೆಳೆಸ್ತೀರಿ ಅನ್ನೋದರ ಮೇಲೆಗೆ ನಾಳಿನ ನಿಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ನಿರ್ಧರಿತವಾಗ್ತದೆ. ಇವತ್ತು ದೇಶದಾದ್ಯಂತ, ಜಗತ್ತಿನಾದ್ಯಂತ ನೋಡಿದ್ರೆ ನಮ್ಮಂತ ಜನಸಾಮಾನ್ಯರೇ ಸಾಧಕರಾಗಿ ಈ ದೇಶದಲ್ಲಿ, ಈ ಜಗತ್ತಲ್ಲಿ ಮೂಡಿಬಂದರು. ಇವತ್ತು ನಮ್ಮ ಎದುರಿಗೆ ರೋಹಿಣಿ ಮೇಡಮ್ ರವರು ಇದ್ದಾರೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದಂತ ಅವರು ಇವತ್ತು DYSP ಆಗಿ ನಮ್ಮ ಮಧ್ಯೆ ಇದ್ದಾರೆ ಅನ್ನುವಂಥದ್ದೇ ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ. ನಾವೆಲ್ಲ ಅವರನ್ನು ಮಾದರಿಯಾಗಿ, ರೋಲ್ ಮಾಡೆಲ್ ಆಗಿ ತಗೊಳ್ಬೇಕು. ನಾಳೆ ದಿವಸಗಳಲ್ಲಿ ನಮ್ಮ ಈ ನೆಲದ ಮಣ್ಣಲ್ಲಿ, ನಮ್ಮ ಈ ಊರಲ್ಲಿ ಇಂಥದೇ ಒಂದು ಪ್ರತಿಭೆಗಳು ಅರಳಬೇಕು. ನನಗೆ ಬಹಳ ಹೆಮ್ಮೆ ಆಗ್ತದೆ. ರೋಹಿಣಿ ಮೇಡಮ್ ರವರು ಒಂದು ಉನ್ನತವಾದಂತ ಸ್ಥಾನಮಾನದಲ್ಲಿ ಇದ್ರೂ ಕೂಡ 10 ಹಲವು ನಿರಂತರವಾಗಿ ಜನಸಂಪರ್ಕದಲ್ಲಿ ಇಟ್ಟುಕೊಂಡು ಎಲ್ಲಾ ಸಾಮಾನ್ಯ ಕಾರ್ಯಕ್ರಮಗಳಿಗೂ ಕೂಡ ಭೇಟಿಯಾಗಿ ಅವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಟುಕೊಂಡು ಒಬ್ಬ ಜನಸ್ನೇಹಿ ಅಧಿಕಾರಿಯಾಗಿ ಅವರು ಬೆರೀತಿದ್ದಾರೆ. ಅವರ ಈ ಶ್ರದ್ಧಾಪೂರ್ವಕ ಸೇವೆಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೀಪಕ್ ಜಿಯವರ ರಾಜಕೇಸರಿ ನೇತೃತ್ವದ ತಂಡ ನಮಗೆಲ್ಲ ಗೊತ್ತಿರಲಿ ಅನ್ನುವಂತ ವಿಚಾರಕ್ಕೆ ನಾನು ಹೇಳ್ತೇನೆ. ಅವರು ಪ್ರಾಸ್ತಾವಿಕವಾಗಿ ಹೇಳಿದಂತೆ ಒಂದು ಜನಸಾಮಾನ್ಯರ, ಒಂದು ಕೂಲಿ ಕಾರ್ಮಿಕರ, ಬಹುತೇಕ
ಒಂದು ಮಧ್ಯಮ ವರ್ಗ ಮತ್ತು ಬಡ ಕುಟುಂಬದವರೇ ಇರುವಂತ ಒಂದು ಯುವಕರ ಸಂಘಟನೆ. 20 ವರ್ಷಗಳಿಂದ ಈ ನೆಲದಲ್ಲಿ ಓಡಾಡಿಕೊಂಡು ನೀರಿನ ಬಾಟ್ಲುಗಳನ್ನು ಮಾರಿ, ಪೆನ್ನುಗಳನ್ನು ಮಾರಿ, ಆ ಮೂಲಕ 10 ರೂಪಾಯಿಯನ್ನು ಕಲೆಕ್ಷನ್ ಮಾಡಿ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿಯೋ, ಒಂದು ರೋಗಿಗಳ ಒಂದು ಚಿಕಿತ್ಸೆಗಾಗಿಯೋ, ಬಡವರ ಆಶ್ರಯದ ಮನೆಗಾಗಿಯೋ ಸ್ಪಂದಿಸಿದಂತ ಒಂದು ಸೇವಾ ಕೈಂಕರ್ಯ ಇದೆಯಲ್ಲ, ಇಲ್ಲಿ ಈ ಊರಿನ ಈ ನೆಲದ ಎಲ್ಲ ದೇವದೇವತೆಗಳ ಆಶೀರ್ವಾದ ಖಂಡಿತ ಇದೆ ಅಂತ ಈ ನೆಲದ ಸತ್ಯದ ಮನೆಯಲ್ಲಿ ಖಂಡಿತ ಇದೆ ಅಂತ. ನಿಮ್ಮ ಸೇವಾ ಕಾರ್ಯಗಳು ನಿರಂತರವಾಗಿ ಸಾಗಲಿ. ಪ್ರಶಸ್ತಿ ಬರಲಿ ಬರದೇ ಇರಲಿ ಅದು ಬೇರೆ ಸಂಗತಿ. ಆ ಜನಸಾಮಾನ್ಯರು ನಮ್ಮ ಪ್ರೀತಿ ಇಟ್ಟು ಹೃದಯದ ಭಾವನೆಗಳ ಮೂಲಕ, ಭಾಷೆಗಳ ಮೂಲಕ ಕೊಡುವಂತ ಒಂದು ಆಶೀರ್ವಾದ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇರೆ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಂತಹ ಸೇವಾ ಕಾರ್ಯಗಳು ನಿರಂತರವಾಗಿ ಮೂಡಿಬರಲಿ. ನಿಮ್ಮೊಂದಿಗೆ ನಿರಂತರವಾಗಿ ಸ್ಪಂದಿಸಿರುವಂತ ನಿಮ್ಮ ಯುವಕರ ತಂಡಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಿಮ್ಮ ಬದುಕಿನ ಏನು ಹೋರಾಟದ ಇವತ್ತಿನ ದಿವಸಗಳಲ್ಲಿ ಸಮಾಜದ ಭಾಗವಾಗಿ ಕೂಡ ನೀವು ಗುರುತಿಸ್ತಿರಲ್ಲ. ಸಮಾಜಕ್ಕೋಸ್ಕರ ನನ್ನಿಂದಾಗಿ ಒಂದು 10 ಪೈಸೆ ಸಿಗ್ಲಿ ಅನ್ನುವಂತ ಭಾವನೆ ನಿಮ್ಮಲ್ಲಿ ಇದೆ ಅಲ್ಲ, ಅದಕ್ಕೋಸ್ಕರ ತಮಗೆಲ್ಲರಿಗೂ ಕೂಡ ಅತ್ಯಂತ ವಿನಮ್ರ ಪೂರ್ವಕವಾಗಿ ಗೌರವಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಬಂಧುಗಳಿಗೂ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಬೇರೊಂದು ಅತ್ಯಂತ ಯುವವಾಹಿನಿ ಕಾರ್ಯಕ್ರಮದಲ್ಲಿ ಪಾಲ್ಪಡಲಿಕ್ಕೆ ನಾನು ಕೂಡ ಹೋಗಬೇಕಾದ್ರಿಂದ ತಮ್ಮ ಅಪ್ಪಣೆಯನ್ನು ಕೇಳಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿ ನನ್ನ ಸಂಪೂರ್ಣ ಸಹಕಾರ ನಿಮ್ಮೊಂದಿಗೆ ಇದೆ ಅಂತ ಹೇಳ್ತಾ ಸಂಪರ್ಕ 1 ನಿಮಿಷದ ಸಮಯಾವಕಾಶ